ವೇಟ್ ವಿಲ್ ಓಪನ್. ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಮಗನ ಕೈಯಲ್ಲಿ ಅವ್ನ ಸ್ಕೂಲಿಂದ ಮದರ್ಸ್ ಡೇಗೆ ಗಿಫ್ಟ್ ಕೊಟ್ಟು ಕಳಿಸಿದ್ರು ನಂಗೆ ಕೊಡೋಕ್ಕೆ. ದಿಸ್ ಈಸ್ ದ ಬೆಸ್ಟ್ ಗಿಫ್ಟ್ ಆಫ್ ದ ಇಯರ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಗಿಫ್ಟು. ನನಗಂತೂ 1 ವೀಕಿಂದ ಕೋಲ್ಡು ಕಫ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಈ ವಾಟರ್ಮೆಲನ್ ತಂದು 2 ವೀಕ್ಸ್ ಆಗಿತ್ತು. ಆದರೂ ಕಟ್ ಮಾಡೋಣ ಅಂತ ಮಾಡಿದೆ, ಬಟ್ ಹಾಳಾಗಿಬಿಟ್ಟಿತ್ತು. ಮತ್ತು ನಾನು ನನ್ನ ಮಗನಿಗೆ 1 ವೀಕಿಗೆ ಆಗುವಷ್ಟು ಸ್ನ್ಯಾಕ್ಸ್ನ ಒಟ್ಟಿಗೆ ಮಾಡಿ ಇಡ್ತೀನಿ. ಅದಕ್ಕೋಸ್ಕರ ನಾನಿವತ್ತು ಡ್ರೈ ಫ್ರೂಟ್ಸ್ ಬರ್ಫಿ ಮಾಡಿದೆ. ಈ ಬರ್ಫಿಗೆ ನಾನು ಶುಗರ್ ಜಾಗ್ರಿ ಏನು ಆ್ಯಡ್ ಮಾಡಿಲ್ಲ. ಜಸ್ಟ್ ನಾನು ಡೇಟ್ಸ್ ಮತ್ತು ಫಿಕ್ಸ್ ಹಾಕಿದ್ದೀನಿ ಸ್ವೀಟಿಗೆ. ಡ್ರೈ ಫ್ರೂಟ್ಸ್ ಬರ್ಫಿ ಜೊತೆಗೆ ನಾನಿವತ್ತು ಆಲ್ಮಂಡ್ ಫ್ಲೋರಿಂದ ಬ್ರೌನಿ ಕೂಡ ಮಾಡಿದೆ. ಅದ್ರದ್ದು ರೆಸಿಪಿ ಏನಂದರೆ ಅದ್ರ ಪ್ಯಾಕ್ ಹಿಂದೆ ಇರೋ ರೆಸಿಪಿನೇ ಫಾಲೋ ಮಾಡಿದೆ, ಬಟ್ ಸೂಪರಾಗಿ ಬಂದಿತ್ತು. ಸ್ನ್ಯಾಕ್ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನಾನು ಮತ್ತು ಪ್ರಣವ್ ಬಾಲ್ಕನಿಲಿರೋ ಪ್ಲ್ಯಾಂಟ್ಸಿಗೆಲ್ಲ ವಾಟರ್ ಹಾಕೋಣ ಅಂತ ಹೋದ್ವಿ. ಅಲ್ಲಿ ನಮ್ಮ ಅಮೇರಿಕನ್ ನೇಬರ್ ಒಬ್ಬರು ಮದರ್ಸ್ ಡೇಗೋಸ್ಕರ ಚಾಕ್ಲೇಟ್ ಇಟ್ಟಿದ್ದಾರೆ ಗಿಫ್ಟು. ಆ್ಯಕ್ಚುಲಿ ಏನಂದರೆ ಅವ್ರು ನಮ್ಮನ್ನು ಕರೆದಿದ್ದಾರೆ ಅನಿಸುತ್ತೆ. ನಾವು ಹೇಳೋದು ಲೇಟಾಗಿದ್ದರಿಂದ ಅವತ್ತು ಕರೆದಿರೋದು ಕೇಳಿಸೇ ಇಲ್ಲ. ಅವರು ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದರೆ ಪ್ರಣವ್ಗೆ ಏನಾದರೂ ಕೊಡ್ತಾನೆ ಇರ್ತಾರೆ, ಚಾಕ್ಲೇಟ್ಸ್ ಆ ಥರ ಏನಾದರೂ. ಇವತ್ತು ಥ್ಯಾಂಕ್ ಯು ಕೂಡ ಹೇಳೋಕ್ಕಾಗಲಿಲ್ಲ. ಓಕೆ, ಬಾಯ್.